ಇನ್ನೇನು ಸಂಕ್ರಾಂತಿ ಹತ್ತಿರ ಬಂದೇ ಬಿಡ್ತು. ಇವತ್ತಿನ ರೆಸಿಪಿನಲ್ಲಿ ಸಂಕ್ರಾಂತಿ ಸ್ಪೆಷಲ್ ಮಾದಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಅಂತ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ನಾನಿಲ್ಲಿ ಇವತ್ತು ಮಾಡ್ತಿರೋದು ಕಡಲೆ ಹಿಟ್ಟಿನ ಮಾದಲಿ. ಇಲ್ಲಿ ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್ ತೊಗೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಅಥವಾ 1.5 ಕಪ್ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ಸ್ವಲ್ಪ ಕಡಲೆ ಹಿಟ್ಟಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. 2 ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಗಿಂತ ಗಟ್ಟಿ ಹದಕ್ಕೆ ಇಲ್ಲಿ ನಾದ್ಕೋಬೇಕಾಗತ್ತೆ. ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ಇವಾಗ ಪರ್ಫೆಕ್ಟಾಗಿ ನಾವು ಮಾದಲಿ ಸ್ವೀಟ್ ಮಾಡ್ಬೋದು. ಇವಾಗ ನೋಡ್ತಿರ್ಬೋದು ಈ ಥರ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟನ್ನ. ಇದನ್ನೇನು ನೆನೆಯಕ್ಕೆ ಇಡಬೇಕು ಅಂತೇನಿಲ್ಲ, ತಕ್ಷಣವೇ ಮಾಡ್ಕೊಂಡ್ಬಿಡ್ಬೋದು. ಇವಾಗ ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದು ನೋಡೋಣ. ನಾನಿಲ್ಲಿ 3 ಕಪ್ ಆಗೋಷ್ಟು ಟೋಟಲ್ ಅಳತೆ ತೊಗೊಂಡಿರೋದು ಹಿಟ್ಟುಗಳದು. ಇದರಿಂದ ಇಲ್ಲಿ 4 ದೊಡ್ಡ ಸೈಜು ರೋಟಿ ಆಗುತ್ತೆ. ನೋಡ್ತಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ಹಿಟ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಆಗುವಂಥ ಸ್ವೀಟ್ ಇದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಜಸ್ಟ್ ನೀವು ಹಾಗೆ ಯಾವುದೇ ಶೇಪ್ ಬೇಕಾಗಿಲ್ಲ, ಜಸ್ಟ್ ನೀವು ಲಟ್ಟಿಸ್ಕೊಂಡು ಅಂಚನ್ನು ಮಾತ್ರ ಸ್ವಲ್ಪ ದಪ್ಪ ಇಡಬೇಡಿ, ಅಂಚು ಸ್ವಲ್ಪ ಬೇಯೋ ತಡ ಆಗುತ್ತೆ. ಹಾಗಾಗಿ ಅಂಚನ್ನು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ನಡುವೆ ಸ್ವಲ್ಪ ದಪ್ಪ ಲಟ್ಟಿಸಿದ್ರು ಏನು ತೊಂದರೆ ಇಲ್ಲ. ಬೇಗ ದೊಡ್ಡ ರೊಟ್ಟಿ ಮಾಡಿಕೊಂಡು ಬೇಯಿಸ್ಕೊಂಡು ಬಿಟ್ಟರೆ ಆಯಿತು. ಬೇಯಿಸ್ಕೊಳ್ಳುವಾಗ ಮಾತ್ರ ಮೀಡಿಯಮ್ ಊರಿನ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು 2 ಕಡೆ ಚೆನ್ನಾಗಿ ಬೇಯಬೇಕು ರೊಟ್ಟಿ. ಇವಾಗ ನೋಡ್ತಿರ್ಬೋದು ಈ ಥರ ಹೊತ್ತಬಾರ್ದು ಯಾವುದೇ ಕಾರಣಕ್ಕೂ. ಸ್ವಲ್ಪ ಒತ್ತಿ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಈ ರೋಟಿಗಳನ್ನ. ಕಲಿಸ್ತಿರ್ಬೇಕಾದ್ರೆ ಉಪ್ಪಿನ ಜೊತೆಗೆ ಸ್ವಲ್ಪ ತುಪ್ಪನೂ ಕೂಡ ಹಾಕೋಬೇಕು ಹಿಟ್ಟಿನ ಜೊತೆಗೆ, ಆವಾಗ ಚೆನ್ನಾಗಿ ಫ್ಲೇವರ್ ಆಗಿ ಬರುತ್ತೆ ಈ ರೋಟಿಗಳು. ನಾನಿಲ್ಲಿ ತುಪ್ಪನ ಬಳಸಲಿಲ್ಲ, ಬರೀ ಉಪ್ಪನ್ನು ಮಾತ್ರ ಹಾಕಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು. ನೀವು ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ಇದೇ ಥರ ಎಲ್ಲ ರೋಟಿಗಳನ್ನು ನಾನು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಒತ್ತಿ ಬೇಯಿಸ್ಕೋಬೇಕು. ಒಂದು ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆನ ಮೇಲೆ ಒತ್ತಿ ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ಈವನ್ನಾಗಿ ಬೇಯುತ್ತೆ ರೋಟಿಗಳು. ಇವಾಗ ನೋಡ್ತಿರ್ಬೋದು ಈ ಥರ ಕಪ್ ಆಗಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಗಲ್ಲ ಆ ಥರ. ಇವಾಗ ನೋಡ್ತಿರ್ಬೋದು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ಇದನ್ನು ಮಾಡಬಾರ್ದು. ಸ್ವಲ್ಪ ಬಿಸಿ ಎಲ್ಲ ಹೋಗಾದಮೇಲೆ ಈ ಥರ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಹಿಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಾಡ್ಕೋಬೇಕಾಗತ್ತೆ. ಮಾದಲಿ ಮಾಡೋದು ತುಂಬ ಈಸಿ ಮೆಥಡು, ಅದೇ ಅಷ್ಟೇ ರುಚಿಯಾದಂಥ ಸ್ವೀಟ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಅಂತ ಹೇಳ್ಬೋದು ಇದು. ಅದು ಸಂಕ್ರಾಂತಿಗಂತೂ ಇದು ಇನ್ನೂ ಸ್ಪೆಷಲ್ಲು. ಇವಾಗ ನೋಡಿ ಇದನ್ನು ನುಣ್ಣಗೆ ಮಾಡ್ಕೊಂಬಂದಿದ್ದೀನಿ. ಕೆಲವೊಬ್ಬರು ಇದನ್ನು ಸೋಸ್ಕೊತಾರೆ, ಅಂದರೆ ಜರಡಿ ಹಿಡಿತಾರೆ. ಸ್ವಲ್ಪ ದಪ್ಪ ಇದ್ದರೆ ಜರಡಿ ಕೂಡ ಹಿಡಿಬೋದು. ನಾನಿಲ್ಲಿ ಪೂರ್ತಿ ನುಣ್ಣಗಾಗಿರೋದ್ರಿಂದ ಜರಡಿ ಹಿಡಿತಾ ಇಲ್ಲ, ಇಷ್ಟು ಸಾಕು. ಇನ್ನೂ ಬೇಕಿದ್ರೆ ನುಣ್ಣಗೆ ಮಾಡ್ಕೋಬೋದು. ಇದೇ ಥರ ಎಲ್ಲವನ್ನು ನಾನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಆದಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. 3 ಕಪ್ ಆಗೋಷ್ಟು ಹಿಟ್ಟಿನ ಚಪಾತಿಗೆ 1 ಕಪ್ ಆಗೋಷ್ಟು ಬೆಲ್ಲ ಸಾಕಾಗುತ್ತೆ. ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಕಡಿಮೆ ಸ್ವೀಟ್ ತಿನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಒಂದು ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೋಬೋದು. ಬೆಲ್ಲ ತುಂಬ ಉಂಡೆ ಬೆಲ್ಲ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ಬೆಲ್ಲ ಸೇರಿಸ್ಕೊಂಡು ಅದ್ರ ಜೊತೆಗೆ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸತಿ ಮಿಕ್ಸಿ ಮಾಡ್ಕೋಬೇಕು. ಆವಾಗ ಬೆಲ್ಲ ಮತ್ತು ನಾವು ಮಾಡಿರುವಂಥ ಸ್ವೀಟ್ ರೋಟಿ ಏನಿದೆ ನೋಡಿ ಅದು ಎಲ್ಲ ಹೊಂದ್ಕೊಳ್ಳುತ್ತೆ. ಆವಾಗ ಇವಾಗ ತೊಗೊಂಡು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಈ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಈ ರೋಟಿ ಎಲ್ಲ ಮಾಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಹುರ್ಗಡ್ಲೆ ಮತ್ತು ಶೇಂಗಾ ಬೀಜ ಎಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಶೇಂಗಾ ಬೀಜ ಎಲ್ಲ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುರ್ಗಡ್ಲೆನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೇಬೇಕು. ಹಾಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ ಕೂಡ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು. ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ, ತಿನ್ನೋ ಸೋಂಪು ಹಾಕ್ಕೊಂಡು ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮತ್ತು ಒಣ ಕೊಬ್ಬರಿ ಏನಿರುತ್ತಲ್ಲ, ಒಣ ಕೊಬ್ಬರಿನ ತುರಿದು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಅದನ್ನು ಹಾಕೋಬೇಕು. ಇವಾಗ ಒಣ ಕೊಬ್ಬರಿ ಕೂಡ ನಾನಲ್ಲಿ ಸೇರಿಸ್ಕೊತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಇದನ್ನು ಕೂಡ ಹುರ್ಕೊಂಡಿದ್ದೀನಿ, ಒಣ ಕೊಬ್ಬರಿನ ತುರ್ಕೊಂಡು ಇದನ್ನು ಹುರ್ಕೊಂಡು ಹಾಕಬೇಕು. ಇದು ಬಾಯಿಗೆ ಸಿಗ್ತಾಯಿದ್ರೆ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ
ಈ ಮಾದಲಿ ರೆಡಿ ಆಗುತ್ತೆ. ಇದು ಉತ್ತರ ಕರ್ನಾಟಕದ ಫೇಮಸ್ ಅಥೆಂಟಿಕ್ ಸ್ವೀಟ್ ಅಂತ ಹೇಳ್ಬೋದು. ಖಂಡಿತ ಇದನ್ನು ನೋಡಾದ್ಮೇಲೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ತುಂಬ ಹೆಲ್ದಿಯಾಗಿರುವಂಥ ಸ್ವೀಟ್ ಅಂತ ಹೇಳ್ಬೋದು ಇದು. ಈ ಚಳಿಗಾಲದಲ್ಲಿ ನಮ್ಮ ಬಾಡಿಗೆ ಏನೇನು ಬೇಕೋ ಎಲ್ಲ ಇದರಲ್ಲಿದೆ. ಎಳ್ಳಾಗಿರ್ಬೋದು, ಗಸಗಸೆ ಆಗಿರ್ಬೋದು, ಹುರ್ಗಡ್ಲೆ, ಶೇಂಗಾ ಎಲ್ಲ ಇದೆ ಇದರಲ್ಲಿ. ಹಾಗೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದನ್ನು ನಾನು ಇಲ್ಲಿ ಬಳಸಿಲ್ಲ, ನೀವು ನೋಡ್ತಿರ್ಬೋದು. ಇದನ್ನು 1 ಸ್ಪೂನ್ ಆಗೋಷ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರದ್ದು ಸೂಪರಾಗಿರುತ್ತೆ. ತುಪ್ಪ ಬೇಡ ಅಂದರೆ ಹಾಲು ಕೂಡ ಹಾಕ್ಕೊಂಡು ತಿನ್ಬೋದು. ಹಾಲು ತುಪ್ಪ ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ತಿನ್ಬೋದು. ತುಂಬ ಸಖತ್ತಾಗಿರುತ್ತೆ. ಖಂಡಿತ ನೀವು ಕೂಡ ಇದನ್ನು ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.